ಸ್ವಲ್ಪ ನಿಂತ್ಕೊಳಪ್ಪ. ಅದೇನಂದ್ರೆ ಚಿಕ್ಕ ಯಜಮಾನ್ರು ನಿನ್ನ ಕರೀತಿದ್ದಾರೆ. ನನ್ನನ್ನ? ಹೌದು. ಆದ್ರೆ ಏನಕ್ಕೆ ಅಂತ? ಅದೇನೋ ಗೊತ್ತಿಲ್ಲ, ಪದೇ ಪದೇ ನಿನ್ನ ನೆನ್ಪು ಮಾಡ್ಕೋತಿದ್ದಾರೆ. ನನ್ನ ಅಷ್ಟೆಲ್ಲ ಜಗಳಾಡಿ ಇವತ್ ಮತ್ತೆ ನನ್ನನ್ನು ಕರೆದಿದ್ದಾರಂತ? ಅಯ್ಯೋ ಮಾರಯ್ಯ, ನಿನ್ನೆ ಅವರು ಎದ್ದು ಓಡಾಡ್ತಿದ್ರು, ಆದ್ರೆ ಇವತ್ ಹೇಳಕ್ಕೂ ಆಗ್ತಿಲ್ಲ. ಅದೆಲ್ಲ ಹೋಗ್ಲಿ ಬಿಡು, ನೀನ್ ಬಾ ಈಗ. ಆದ್ರೆ ನನಗೆ ಕೆಲ್ಸಕ್ಕೆ ಹೊಟ್ಟಿದ್ದೀನಲ್ಲ. ಆಮೇಲೆ ಹೋಗ್ಬೋದು ಕಣಪ್ಪ. ಒಂದ್ ಕಡೆ ಈಗ ತಾನೇ ಕೆಲ್ಸ ಸಿಕ್ಕಿದೆ, ಜೊತೆಗೆ ಸರ್ಕಾರಿ ಕೆಲಸ ಅಂದ್ಮೇಲೆ ತಡವಾಗಿ ಹೋಗೋದು ಅಂದ್ರೆ ಹೇಗೆ ಹೇಳಿ? ಹೌದು ಕಣೋ, ಆದ್ರೆ ಅವರು ಉಳಿಯೋ ತರ ಕಾಣಿಸ್ತಿಲ್ಲ. ಅದ್ರಿಂದ ನೀನೀಗ ಬಂದ್ರೆ ಚೆನ್ನಾಗಿರುತ್ತೆ. ಒಬ್ಬ ಮನುಷ್ಯ ಪ್ರಾಣ ಬಿಟ್ರೆ ಆಮೇಲೆ ಅವ್ರ ಜೊತೆ ಮಾತಾಡಕ್ಕೆ ಏನಿರುತ್ತೆ? ಸರಿ, ನಡೀರಿ. ನಡಿ. ಅಯ್ಯೋ, ಅನ್ಭವಿಸಕ್ಕಾಗ್ತಿಲ್ಲ. ಸತ್ತೋಗ್ತಿದ್ದಾನು ಪ್ರತಾಪ್. ಪ್ರತಾಪ್, ಬಾ ಕೂತ್ಕೋ. ಪ್ರತಾಪ್, ಏನಾಯ್ತು ಚಿಕ್ಕ ಯಜಮಾನ್ರೆ? ನಾನ್ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನೋ. ನಂಗೆ ಅದಕ್ಕಾಗಿ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಅನ್ಕೊಂಡೆ ನೀನ್ ಕರ್ಸ್ಕೊಂಡು ಹೇಳೋಣ ಅಂತ ಮಾಮ ಅವ್ರ ದರ್ಶನ ಅಂತ. ಅದ್ರಲ್ಲೇನಿದೆ, ಮಾಮ ಅವ್ರ ಜಾಗ ಈ ಊರಿನ ಪಕ್ಕದಲ್ಲೇ ಇದೆ, ನೀವು ಹೋಗ್ಬೋದಲ್ವಾ? ಹಾಗಲ್ವೋ? ಆದ್ರೆ ಆದ್ರೆ ಅದ್ ನಂಗೆ ಮಾಮ ಅವರಿಂದ ಭಯ ಆಗತ್ತೆ. ಯಾಕೆ ಭಯ ಆಗತ್ತೆ? ಮಾಮ ಕ್ಷಮಿಸ್ತಾರೆ ನಿಮ್ಮನ್ನ. ನಾನು ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನಿ, ಬೈದಿದ್ದೀನಿ. ಈಗ ನಂಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಿನ್ ಜೊತೆಗಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಕೆಲ್ಸ ಮಾಡು, ನೀನೀಗ ಹೋಗ್ಬಿಡ್ ಬಾ. ಸಂಜೆ ಆಗೋದ್ರೊಳಗಡೆ ಬರ್ತೀಯ ಅಲ್ವಾ? ಹೌದು. ನೀನ್ ಬಂದ್ಮೇಲೆ ಹೋಗೋಣ ಅಂತೆ. ಪರವಾಗಿಲ್ಲ. ಪ್ರತಾಪ್, ನಿನ್ ಮನ್ಸಿಂದ ತುಂಬಾ ಒಳ್ಳೆಯವನು. ನಾವು ನಿನ್ ತರ ಆಗ್ಬೇಕು ನೋಡು. ಈಗ ನೋಡು, ನಾನು ಹಿಂಗ ಅಷ್ಟೆಲ್ಲ ಕೆಟ್ಟದಾಗ ಬೈದಿದ್ದೆ ನಿನ್ ಜೊತೆ, ನಿನ್ ಮನೆಯವ್ರ ಜೊತೆ, ಮಾವನ್ ಮನೆಯವ್ರ ಜೊತೆ. ಆದ್ರೆ ನೀನೇನು ಹೇಳಲಿಲ್ಲ ನೋಡು. ಸರಿ, ಈಗ ನೀನ್ ಹೋಗು. ಸಂಜೆ ವಾಪಸ್ ಬಂದ ನಂತರ ನನ್ನ ಮಾಮ ಅವ್ರ ಹತ್ರ ಕರ್ಕೊಂಡು ಹೋಗು. ಸರಿ, ಹಾಗಾದ್ರೆ ಜೋಪಾನ ಮಾಡಿ, ಮತ್ತೆ ಮಾತ್ರೆ ಔಷಧಿನ ತಗೊಳ್ಳಿ. ನಾನು ಸಂಜೆ ಆಗೋ ಅಷ್ಟರಲ್ಲಿ ಬಂದ್ಬಿಡ್ತೀನಿ. ಆಯ್ತು. ರೀ, ಆ ಉಡುಗೊರೆ ವಿಚಾರ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಯಾವಾಗ ತರೋದು, ಯಾವಾಗ ತಯಾರಿ ಮಾಡೋದು? ಅಯ್ಯೋ, ಎಷ್ಟು ಆತರ ಮಾಡ್ತೀಯಾ? ಎಲ್ಲ ಆಗುತ್ತೆ. ಹಾಗಲ್ಲ ರೀ, ಬೇಗನೆ ಮುಗಿಸಿದ್ರೆ ಬೇರೆ ಕೆಲಸ ಮಾಡ್ಕೋಬಹುದಲ್ವಾ? ಅದನ್ನ ನಾಳೆ ನೋಡೋಣ. ಪ್ರತಾಪ್ ಕೆಲ್ಸಕ್ಕೆ ಹೋಗಿದ್ದಾನಲ್ವಾ? ಅಕ್ಕ, ಮನೇಲಿದ್ಯಾ? ಬಾ ಬಾ. ಅಯ್ಯೋ ಅಕ್ಕ, ನಿನಗೇನ್ ಹೇಳ್ಬೇಕು ಏನ್ ಬಿಡ್ಬೇಕು ಗೊತ್ತಾಗ್ತಿಲ್ಲ. ಯಾವ ವಿಷಯ? ಅದೇ ಪ್ರತಾಪನ್ ವಿಷಯ. ಅಯ್ಯೋ, ನೀನ್ ಒಟ್ಟಾಗ್ ಮಾತಾಡೋದನ್ನ ಯಾವಾಗ ನಿಲ್ಲಿಸ್ತೀಯಾ? ಅಕ್ಕ, ಪ್ರತಾಪ್ ಬಂದಿದ್ದ ಪಾಟೀಲ್ರ ಮನೆಗೆ. ಅದೇನಂದ್ರೆ ಚಿಕ್ಕ ಯಜಮಾನ್ರು ಬರಕ್ ಹೇಳಿದ್ರು, ಅದಕ್ಕೆ ನಾನೇ ಅವ್ರನ್ನ ಕರ್ಕೊಂಡು ಹೋದೆ. ಯಾವ ಕಾರಣಕ್ಕೆ? ಚಿಕ್ಕ ಯಜಮಾನ್ರು ಹೇಳಿದ್ರು ಇಷ್ಟ ದಿನ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೆ ಅಂತ. ಆದ್ರೆ ಈಗ ತಪ್ಪಿನ ಅರಿವಾಗಿದೆ, ಅದಕ್ಕೆ ಬಾಳು ಮಾಮನ್ ಬಿಡಾರ ಕರ್ಕೊಂಡು ಹೋಗು ಅಂತ. ಏನ್ ಹೇಳ್ತಿದ್ಯಾ? ಹೌದು, ಪ್ರತಾಪು ಸಂಜೆ ಹೊತ್ತಿಗೆ ಮಾಮನ್ ಬಿಡಾರ ಕರ್ಕೊಂಡು ಹೋಗ್ತಾನಂತೆ. ಅಯ್ಯೋ, ಆದ್ರೆ ಆ ಮನುಷ್ಯ ಹೇಗೆ ಅಂತ ಗೊತ್ತಿಲ್ಲ ನಿಮ್ಗೆ. ಆ ಮನುಷ್ಯ ಯಾವಾಗ ಬಣ್ಣ ಬದಲಾಯಿಸ ಅಂತ ಹೇಳಕ್ ಆಗಲ್ಲ. ಇಷ್ಟಕ್ಕೂ ನೀನ್ ಯಾಕೆ ಪ್ರತಾಪ್ನ ಕರ್ಕೊಂಡೋದೆ? ಅವನ್ಗೊಂದ್ ಕೆಲ್ಸ ಮಾಡಕ್ ಬಿಡು. ಈಗ ಯಾವ್ದೇ ತಂಟೆ ತಕರಾರ್ ಬೇಡ. ಹೇಳ್ಬೇಕಿತ್ತು ನೀನ್ ಕೆಲ್ಸ ನೋಡು ಅಂತ. ಅಯ್ಯೋ, ನಾವ್ ಏನೋ ಹೇಳ್ಬೋದು, ಆದ್ರೆ ಅವ್ನು ಅದನ್ನ ಕೇಳ್ಬೇಕಲ್ವಾ? ಇಲ್ ನೋಡು, ಪ್ರತಾಪ್ಗೊಂದ್ ವೇಳೆ ಕೆಲ್ಸ ಇಲ್ದಿದ್ರೆ ಅವ್ನ್ ಕೂಡ್ಲೆ ಅವ್ರು ಕರ್ಕೊಂಡು ಹೋಗ್ತಿದ್ರು ಅಲ್ವಾ? ನಾನ್ ಬಿಟ್ಬಿಡ್ತೀನಿ ಕರ್ಕೊಂಡು ಹೋಗಕ್ಕೆ. ನಾನು ಕೂಡ ಯಜಮಾನ್ರ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ಆಮೇಲೆ ನನಗೆ ಹೇಗ್ ಬೇಕೋ ಹಾಗೆ ನಾನು ನಡ್ಕೋತೀನಿ. ನೀನ್ ಎಲ್ಲಾ ಕಡೆನೂ ಹಾಗೆ ನಡ್ಕೋತೀಯ, ಅದ್ರಲ್ಲೇನ್ ಹೊಸ್ದು? ಅಯ್ಯೋ, ಚಿಕ್ಕ ಯಜಮಾನ್ರನ್ನ ಮಾಮ ಅವ್ರ ಹತ್ರ ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಕರ್ಕೊಂಡು ಹೋಗ್ಲಿ ಬಿಡು. ಅಯ್ಯೋ, ನಮ್ ಪ್ರತಾಪನ ಪೊಲೀಸ್ ಕೈಗೆ ಸಿಕ್ಕಾಕ್ಸೋದ್ರಲ್ಲಿ ಇದ್ದ, ಮರ್ತ್ಬಿಟ್ರ ನೀವು? ಓ, ಬಾ ಬಾ ಪ್ರತಾಪ್, ಬಾ. ಏನ್ ಸಮಾಚಾರ ಮತ್ತೆ? ಏನೂ ಇಲ್ಲ ಮಾಮ, ಕೆಲ್ಸಕ್ಕೆ ಹೋಗಿದ್ದೆ. ಅಯ್ಯೋ, ಮತ್ತೆ ಇಷ್ಟು ಬೇಗ ಯಾಕೆ ವಾಪಸ್ ಬಂದ್ಬಿಟ್ಟೆ? ಏನೂ ಇಲ್ಲ, ಇವತ್ತೇನ್ ಜಾಸ್ತಿ ಕೆಲಸ ಇರ್ಲಿಲ್ಲ. ಕೆಲಸ ಚೆನ್ನಾಗಿ ನಡೀತಿದೆ ಅಲ್ವಾ? ಹೌದು ಮಾಮ, ಎಲ್ಲ ನಾನು ಬಯಸ್ದಾಗೆ ಇದೆ ನೋಡಿ. ಆದ್ರೆ ಮಾಮ, ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು.
ಹಾ ಅದೇನ್ ಹೇಳು ಮತ್ತೆ. ಮಾಮ, ಚಿಕ್ಕ ಯಜಮಾನ್ರು ಇದಾರಲ್ವಾ, ಅವರು ನಿಮ್ ಜಾಗಕ್ಕೆ ಬರ್ಬೇಕಂತೆ. ಇಲ್ಲ ಇಲ್ಲ ಮಾಮ, ಅವನೊಂದ್ ತಿರ್ಗಾ ಜಾಗಕ್ಕೆ ಬರಕ್ ಬಿಡ್ಬೇಡಿ. ಅವನ್ ಬಂದ ಅಂತಂದ್ರೆ ನಾನ್ ಮುಂದೆ ಹೋಗಿ ನಿಂತಿರ್ತೀನಿ. ಚಂದು, ಅಯ್ಯೋ ಹಾಗೆ ಮಾತಾಡ್ಬೇಡಪ್ಪ. ಬರ್ಬೇಕಂತೆ ಅಲ್ವಾ, ಅಂದ್ಮೇಲೆ ಬರ್ಲಿ ಬಿಡು. ಮಾಮ ಆದ್ರೆ ಅವ್ನ್ ಕೈ ದಿನ ಕಳ್ಕೊಂಡಿದ್ದೆ ಅಲ್ವಾ? ಹೌದು, ಆದ್ರೆ ಅವ್ರು ನನ್ಗೆ ಹೇಳಿದ್ರು ನನಗೆ ನಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ. ನಾನು ಮಾಮ ಅವ್ರ ಜಾಗಕ್ಕೆ ಹೋಗ್ಬೇಕು ಅಂದ್ರು. ಮಾಮ, ಅವರು ನಿಮ್ ಜಾಗಕ್ಕೆ ಕರ್ಕೊಂಡ್ ಬರ್ಲಾ? ಸಂಜೆ ಆದ ನಂತರ ಕರ್ಕೊಂಡು ಬಾ ಅವನನ್ನ. ಸರಿ ಮಾಮ, ನಾನೇನ್ ಬರ್ತೀನಿ. ಮಾಮ, ಮೊದ್ಲು ಅವನು ಗೊತ್ತಾಗ್ಲಿಲ್ಲ, ಮತ್ತೆ ಈಗ ಯಾಕೆ ಬರ್ತಿದ್ದಾನೆ ಇಲ್ಲಿಗೆ? ಅಯ್ಯೋ ನನ್ನ ಜಾಗಕ್ಕೆ ಬರ್ಬೇಕಲ್ವಾ ಅವನಿಗೆ, ಬರ್ಲಿ ಬಿಡು ಮತ್ತೆ. ಇಲ್ಲಿ ನೋಡಿ, ನೀವು ಈ ವಿಷಯಗಳಲ್ಲಿ ತಲೆ ಹಾಕಬೇಡಿ. ನಿಮ್ ಕೆಲಸ ಮಾಡಿ ನೋಡೋಣ. ಮಾಡಿ ಮಾಡಿ. ಗೋಪಾಲ್, ಸವಿತಾ, ಸ್ವಲ್ಪ ಈ ಕಡೆ ಬನ್ನಿ ನೋಡೋಣ. ಏನ್ ಮಾಮ? ಇಲ್ಲಿ ನೋಡಿ ಮಕ್ಕಳೇ, ನಾನೀಗ ಇಲ್ಲಿಂದ ಜಾಗ ಬದಲಾಯಿಸ್ತಾ ಇದ್ದೀನಿ. ಆದ್ರಿಂದ ಇಲ್ಲಿಂದ ಮುಂದೆ ನೀವು ನನ್ನ ಜೊತೆ ಬರೋದು ಬೇಡ. ಮಾಮ, ನಮ್ ಕಡೆಯಿಂದ ಏನಾದ್ರೂ ತಪ್ಪಾಯ್ತಾ? ಇಲ್ಲ ಮಕ್ಕಳೇ, ಯಾವುದೇ ತಪ್ಪಾಗಿಲ್ಲ. ನಿಮ್ ಊರಲ್ಲಿ ಒಂದು ಹೊಲ ಇತ್ತು, ಅದು ಈಗ ನಿಮ್ಮ ಹೆಸರಿಗೇನೆ ಆಗೋಗಿದೆ. ಮನೆಗೆ ಹೋದ ನಂತರ ನಿಮಗ್ ಗೊತ್ತಾಗುತ್ತೆ. ಏನ್ ಹೇಳ್ತಿದ್ದೀರಾ ಮಾಮ? ಅಳತೆ ಮಾಡಿದ್ರೆ ಒಳ್ಳೆಯ 4 ಎಕರೆ ಜಾಗ ಇತ್ತು. ಆ ಜಾಗ ಈಗ ಪೂರ್ತಿಯಾಗಿ ನಿಮ್ಮ ಹೆಸರಿಗೆ ಆಗೋಗಿದೆ. ಆದ್ರಿಂದ ಇನ್ಮೇಲೆ ಸುಖವಾಗಿ ಸಂಸಾರ ಮಾಡಿ. ತಾತ ಮುತ್ತಾತರು ಗಳಿಸಿಟ್ಟಿದ್ದು ಈಗ ಕೆಲ್ಸಕ್ಕೆ ಬಂದಿದೆ ನೋಡಿ. ಅಯ್ಯೋ, ಅದ್ ಹಾಗೇನಿಲ್ಲ ಮಾಮ, ನೀವಿಲ್ ಕೂತಿರೋದಕ್ಕೆ ಎಲ್ಲ ಆಗ್ತಿದೆ. ಹೋ ಮಕ್ಕಳೇ, ಅದೇನು ಅಂದ್ರೆ, ನೀವು ನನ್ನ ಜಾಗಕ್ಕೆ ಬಂದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ. ನೀವು ನನ್ನ ಜಾಗಕ್ಕೆ ಬಂದ್ರಿ, ಸೇವೆ ಮಾಡಿದ್ರಿ, ಭಕ್ತಿ ತೋರಿಸಿದ್ರಿ, ಮನಸ್ಫೂರ್ತಿಯಾಗಿ ಜಾಗದಲ್ಲಿನ ಎಲ್ಲಾ ಕೆಲಸಗಳನ್ನ ಮಾಡಿದ್ರಿ. ನಿಮ್ಮ ಖಾತೆಯಲ್ಲಿ ಪುಣ್ಯ ಸಂಗ್ರಹ ಆಗಿದೆ. ಪುಣ್ಯ ಸಾಕಷ್ಟು ಜಾಸ್ತಿ ಇದೆ. ಮೇಲಿಂದ ಮಾಮನ ಕೃಪೆಯೂ ಇದೆ. ಆದ್ರಿಂದ ಈಗ ಸುಖವಾಗಿ ಸಂತೃಪ್ತಿಯಿಂದ ಮನೆಗೆ ಹೋಗಿ ಆಮೇಲೆ ಆರಾಮಾಗಿ ಸಂಸಾರ ಮಾಡಿ. ಇರಿ, ಇದನ್ನ ತಗೊಳ್ಳಿ. ಅಯ್ಯೋ ಬೇಡ ಬೇಡ, ನಮಗ್ ಹಣ ಬೇಡ. ಅಯ್ಯೋ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಮಾಮ ನಮ್ ಪಾಲಿಗೆ. ಅಯ್ಯೋ ಮಾರಾಯ, ನೀವೇ ಮಾಡಿದ ಕೆಲಸ ಕೊಡ್ತಾ ಇರೋ ಹಣ ಇದು. ಅಯ್ಯೋ ಮಾಮ, ಕೇವಲ ನಿಮ್ಮ ಸೇವೆ ಮಾಡೋಕ್ ಬಂದಿದ್ವಿ ನಾವು. ಅಯ್ಯೋ ತಗೋ ಅಂತಿದ್ದೀನಲ್ವಾ, ತಗೋ. ಚಂದು, ಅದನ್ ಕೊಡಪ್ಪ ಈ ಕಡೆ. ಮಗಳೇ, ಇದನ್ ತಗೋ. ಇಲ್ಲಿ ನೋಡಿ, ನಿಮ್ಮಿಬ್ಬರಿಗೆ ಅಂತ ಬಟ್ಟೆ ಇದೆ ಅದರಲ್ಲಿ. ಮಾಮ, ಇಷ್ಟೆಲ್ಲ ಏನಕ್ಕೆ? ನಿಮ್ಗೋಸ್ಕರ ಅಂತಾನೆ ತಂದಿಟ್ಟಿದ್ದೆ. ಎಲ್ಲ ನೀವು ಬಯಸಿದ ಹಾಗೆ ಆಗುತ್ತೆ ನೋಡಿ. ಮನೆ, ಅಂಗಳ, ಹೊಲ, ತೋಟ, ಸುಖವಾದ ಸಂಸಾರ ಎಲ್ಲನೂ ಆಗುತ್ತೆ. ಅದೇನು ಅಂದ್ರೆ ಮಕ್ಕಳೇ, ಯಾರು ಈ ಮಾಮನ ಜಾಗಕ್ಕೆ ಬರ್ತಾರೋ, ಮನಸ್ಫೂರ್ತಿಯಾಗಿ ಸೇವೆ ಮಾಡ್ತಾರೋ, ಭಕ್ತಿ ತೋರಿಸ್ತಾರೋ, ಸತ್ಯದ ಮಾರ್ಗದಲ್ಲಿ ಇರ್ತಾರೋ, ಮತ್ ಯಾರಿಲ್ಲಿ ಕೆಲಸ ಮಾಡದೆ ಮನಸ್ಫೂರ್ತಿಯಾಗಿ ಸೇವೆ ಮಾಡ್ತಾರೋ ಅವರಿಗೆ ಈ ಮಾಮ ಫಲ ಕೊಟ್ಟೆ ಕೊಡ್ತಾನೆ. ಯಾವತ್ತೂ ಅವ್ರನ್ನ ಕಾಯ್ತಾನೆ. ಸರಿ ಮಾಮ. ಮಕ್ಕಳೇ, ಈಗ ಮನೆಗೆ ಹೋಗೋರಿದ್ದೀರಾ ನೀವು. ಆದ್ರೆ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ಈ ಮಾಮನ ಮರಿಬೇಡಿ. ವರ್ಷದಲ್ಲಿ ಒಂದ್ಸರಿ ಆದ್ರೂ ಈ ನನ್ನ ಜಾಗಕ್ಕೆ ಬರಬೇಕು. ಬಂದು ಉಳ್ಕೋಬೇಕು, ಮಾತಾಡ್ಬೇಕು. ಮಾಮ ನಿಮಗಾಗಿ ಕಾಯ್ತಾ ಇರ್ತಾನೆ. ನಂಗ್ ಕೂಡ ನಿಮ್ಮೆಲ್ಲರ ನೆನಪು ಬರ್ತಾನೆ ಇರುತ್ತೋ. ಆದ್ರಿಂದ ಜಾಗಕ್ಕೆ ಬರ್ತಾ ಇರಿ. ಸರಿ ಮಾಮ, ನಾನ್ ಯಾವತ್ತೂ ಮರಿಯಲ್ಲ. ಸರಿ, ಹಾಗಾದ್ರೆ ಈಗ ಕೂಡ್ಲೆ ಹೊರಡಿ ನೀವು. ಯಾಕಂದ್ರೆ ಆಗೋದ್ರ ಒಳಗಡೆ ಮನೆ ತಲುಪಬಹುದಲ್ವಾ. ಹೊರಡಿ ಈಗ, ಸುಖವಾಗಿರಿ. ಸರಿ, ಹೊರಡಿ ಈಗ.
ಯಾರ್ಯಾರು ಎಲ್ಲಿಂದ ಬರ್ತಾರೋ ಇಲ್ಲ ಕಣಪ್ಪ, ಇದು ಖಂಡಿತ ಹಿಂದಿನ ಜನ್ಮದ ಯಾವುದೋ ಸಂಬಂಧ ಇರಬೇಕು. ಅದಕ್ಕೆ ಈ ಜನರೆಲ್ಲ ನನ್ನ ಜಾಗಕ್ಕೆ ಬರ್ತಾ ಇದ್ದಾರೆ. ಸರಿ, ಎಲ್ಲ ಒಳ್ಳೇದೇ ಆಯ್ತು. ಮಾಮ, ಮಾಮ ನನ್ನ ಕ್ಷಮಿಸ್ಬೇಡಿ ಮಾಮ. ನನ್ನಿಂದ ತಪ್ಪಾಗಿದೆ ಮಾಮ. ನಂಗೆ ಹಣದ ವ್ಯಾಮೋಹ ಆಗಿತ್ತು ಮಾಮ. ಮೊದ್ಲು ಕೆಳಗಡೆ ಕೂತ್ಕೋ. ಅರ್ಥ ಆಗುತ್ತೆ ಕಣಪ್ಪ ನನಗೆ. ಇವತ್ತಿನ ತನಕ ನಿನಗೆ ಹಣದ ಕೊರತೆ ಯಾವತ್ತೂ ಆಗಿರ್ಲಿಲ್ಲ. ಮನೆಯಲ್ಲಿ ಬಂಗಾರದ ರಾಶಿ ಬಿದ್ದಿತ್ತು. ಮತ್ ನಿನಗೆ ಆಗ ಸಂಸಾರ ಅನ್ನೋದನ್ನ ಕಲಿಸೋರು ಯಾರು ಸಿಗ್ಲಿಲ್ಲ. ಒಳ್ಳೆಯ ಪಾಠ ಹೇಳೋರು ಸಿಗ್ಲಿಲ್ಲ. ಇದರ ನಡುವೆ ನಿನ್ನ ಹಣದ ದುರಾಸೆಯಲ್ಲಿ ನೀನು ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದೀಯಾ ಅನ್ನೋದು ಕೂಡ ನಿನಗೆ ಅರ್ಥ ಆಗ್ಲಿಲ್ಲ. ನೀವು ಕೊಟ್ಟಿದ್ದ ಶಿಕ್ಷೆ ನನಗೆ ಈಗ ಸಾಕಾಗೋಗಿದೆ. ಇನ್ ಮುಂದೆ ಈ ರೀತಿ ಯಾವತ್ತೂ ನಡ್ಕೊಳಲ್ಲ ಮಾಮ. ಅದೆಲ್ಲ ಸರಿ ಕಣಪ್ಪ. ಆದ್ರೆ ಅದೇನಂದ್ರೆ, ನನ್ನ ಮಗಳ ತರ ಇರೋ ಹೆಣ್ಣು ಮಗಳಿಗೆ ನೀನು ತೊಂದರೆ ಕೊಟ್ಟೆ ಅಲ್ವಾ, ಅದು ಮಾತ್ರ ನನಗಿಷ್ಟ ಆಗ್ಲಿಲ್ಲ. ಅಯ್ಯೋ, ನಿಮ್ ಕೈಗೆ ಹಣ ಸಿಕ್ತು, ನಿಮ್ ಕೈಗೆ ಅಧಿಕಾರ ಸಿಕ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆನೇ ಕೊಡಬೇಕು ಅಂತ ಎಲ್ಲಾದ್ರೂ ಇದೆಯಾ? ಹೌದು ಮಾಮ, ನನ್ನಿಂದ ತಪ್ಪಾಗೋಗಿದೆ. ಇನ್ ಮುಂದೆ ನಾನು ಅವಳನ್ನ ನನ್ನ ತಂಗಿ ಅಂತ ಅನ್ಕೋತೀನಿ. ಇನ್ ಮುಂದೆ ಮಾಮ ನೀವೇ ನೋಡುವಂತೆ ನಾನು ತಪ್ಪಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ಸರಿ, ಹಾಗಾದ್ರೆ ಚಂದು, ಆ ನೀರಿನ ಬಿಂದಿಗೆ ತಗೊಂಡ್ ಬಾರೋ. ಈ ನೀರು ಕುಡಿಸಿ ಅವನಿಗೆ. ಈಗ ಇಲ್ಲಿ ಹೀಗೆ ಮಾಡಿಕೊಂಡಿರು ಸ್ವಲ್ಪ ಹೊತ್ತು, ಎಲ್ಲ ಸರಿ ಹೋಗುತ್ತೆ. ಇಲ್ಲಿಂದ ಹುಷಾರಾಗಿಯೇ ನಿನ್ ಮನೆಗೆ ವಾಪಸ್ ಹೋಗ್ತೀಯ. ಸರಿ ಮಾಮ.